ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ನಿನ್ನೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ T20 ಮ್ಯಾಚ್ ಇಂಗ್ಲೆಂಡಲ್ಲಿ ನಡೀತು. ಅನ್ಫಾರ್ಚುನೇಟ್ಲಿ ಇಂಡಿಯಾ ತುಂಬ ಬಿಗ್ ಮಾರ್ಜಿನಲ್ಲಿ ಈ ಪಂದ್ಯನ ಸೋತರು. ಕಂಟಿನ್ಯೂಸ್ ಆಗಿ 4-5 T20 ಮ್ಯಾಚ್ನ ಇಂಡಿಯಾ ಸೋಲ್ತಾ ಇದ್ದಾರೆ. ಇದೇ ಟೀಮ್ ಕಳೆದ 3 ತಿಂಗಳ ಹಿಂದೆ ವರ್ಲ್ಡ್ ಚಾಂಪಿಯನ್. ಬಟ್ ಇವಾಗ ಚಿಕ್ಕ ಟೀಮ್ ಐರ್ಲೆಂಡ್ ಮೇಲೆ ಸರಣಿ ಸೋತರು. ಅದಾದಮೇಲೆ ಇಂಗ್ಲೆಂಡ್ ಮೇಲೆ ಸತತ 2ನೇ ಮ್ಯಾಚನ್ನು ಸೋಲ್ತಾ ಇದ್ದಾರೆ. ಇದಕ್ಕೆಲ್ಲ ಏನು ಕಾರಣ, ಎಲ್ಲಿ ಎಡವ್ತಾ ಇದ್ದಾರೆ ಅಂತ ಎಲ್ಲ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಮೊದಲನೇದಾಗಿ ನೋಡ್ತಾ ಇದ್ದಾರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ದಯವಿಟ್ಟು ನನಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇವಾಗ ಮ್ಯಾಚ್ ಹೇಗಾಯಿತು, ಇಂಡಿಯಾ ಎಲ್ಲಿ ಎಡವಿದ್ರು ಎಲ್ಲ ಡಿಸ್ಕಸ್ ಮಾಡೋಣ. ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ನಿನ್ನೆ ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿ ಒಂದು ಒಳ್ಳೆ ಗುಡ್ ಸ್ಕೋರ್ ಅಂತಲೇ ಹೇಳ್ಬೋದು. 202 ರನ್ನ ಕಲೆ ಹಾಕಿದರು. ಇಂಡಿಯಾಕ್ಕೆ 203 ರನ್ನ ಟಾರ್ಗೆಟ್ ಕೊಟ್ಟರು. ಅದಾದ ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಇಂಡಿಯಾ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ 1-2 ಓವರು ಚೆನ್ನಾಗೇ ಹೋಗ್ತಾ ಇತ್ತು. ಸೂರ್ಯವಂಶಿ 2 ಸಿಕ್ಸ್ ಹೊಡೆದ್ರು. ಅದಾದಮೇಲೆ ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಾಯಿದ್ರು. ಬಟ್ 1-2 ಬ್ಯಾಡ್ ಶಾಟ್ಸಿಂದ ಔಟ್ ಆದರು. ಅದಾದಮೇಲೆ ಆದರೂ ಇಂಡಿಯಾ ರಿಕವರಿ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ಸ್ ಹೇಳಿದ್ರೆ ನಾನು ಯಾವಾಗ ಫಸ್ಟು ಪೆವಿಲಿಯನ್ಗೆ ಹೋಗ್ತೀನಿ ಅನ್ನೋ ಆತುರದಲ್ಲಿದ್ದರು. ಸೊ ಅದು ಹಾಗೆ ಆಯಿತು. ಬಂದವರೆಲ್ಲ 1-2 ಬಾಲ್ ಆಡ್ತಾಯಿದ್ರು, ಪೆವಿಲಿಯನ್ಗೆ ಹೋಗ್ತಾನೆ ಇದ್ದರು. 23 ರನ್ನಿಗೆ 2 ವಿಕೆಟ್ ಇದ್ದಿದ್ದು. ಕಂಪ್ಲೀಟ್ಲಿ 76 ರನ್ನಿಗೆ ಆಲ್ ಔಟ್ ಆಗೋಯ್ತು. ಇಟ್ಸ್ ವೆರಿ ಅಂದರೆ ಇದನ್ನೆಲ್ಲ ನಂಬಕ್ಕಾಗ್ತಾಯಿಲ್ಲ. ಹೆಂಗೆ ಇಷ್ಟೊಂದು ಕೆಟ್ಟದಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಬಂದವರೆಲ್ಲ ಕ್ಲೂಲೆಸ್ ಆಗಿದ್ರು ಬೌಲಿಂಗಿಗೆ. ಎಲ್ಲಿ ಹೊಡಿತಾ ಇದ್ರು ಏನೋ ಒಂದೂ ಗೊತ್ತಾಗ್ತದಿಲ್ಲ. ಅಷ್ಟು ಕೆಟ್ಟದಾಗಿ ಮ್ಯಾಚ್ನ ಸೋತರು. ಅಲ್ಲ, ಮ್ಯಾಚ್ ಅಂದಮೇಲೆ ಸೋಲೋದು ಗೆಲ್ಲೋದು ಕಾಮನ್, ಅದರಲ್ಲೇನಿಲ್ಲ. ಬಟ್ ಇಷ್ಟು ಕೆಟ್ಟದಾಗ, ಅದು ಇಂಡಿಯಾ ಅಂತ ಟೀಮು, ನಿಜವಾಗ್ಲೂ ನಂಬಕ್ಕೆ ಕಷ್ಟ ಆಗ್ತಿದೆ. ಆ್ಯಂಡ್ ಇಂಡಿಯಾ ಅವರು ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿದ್ರು ನಿನ್ನ ಮ್ಯಾಚನ್ನ. ಡೆಸ್ಟ್ರಾಯ್ ಮಾಡಿಬಿಟ್ರು ಇಂಡಿಯಾ ಬ್ಯಾಟಿಂಗ್ ಲೈನಪ್ನ. ಆ್ಯಂಡ್ ಇಂಡಿಯಾದ ಬ್ಯಾಟಿಂಗ್ಗೆ ಸ್ಟ್ರೆಂತ್ ಆ್ಯಕ್ಚುಲಿ ಲಾಸ್ಟ್ ಮ್ಯಾಚಲ್ಲಿ ಬೌಲಿಂಗಿಂದ ಸೋತರು. ಈ ಮ್ಯಾಚು ಬ್ಯಾಟಿಂಗ್ ಚೆನ್ನಾಗಿದೆ, ಮೇ ಬಿ ಚೇಸ್ ಮಾಡ್ತಾರೆ, ಗೆಲ್ತಾರೆ, ಕಮ್ಬ್ಯಾಕ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಮತ್ತೆ ಸೋತರು. ಆ್ಯಂಡ್ ತುಂಬ ಕಳಪೆಯಾಗಿ ಸೋತರು. ಎಲ್ಲಿ ಎಡುತ್ತಾ ಇದ್ದಾರೆ ಅಂತಂದರೆ, ಐ ಥಿಂಕ್ ಟೀಮ್ ಮ್ಯಾನೇಜ್ಮೆಂಟು ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಏನೋ ಪಾರ್ಶಾಲಿಟಿನೋ ಅಥವಾ ಏನು ಮಾಡ್ತಿದ್ರು ಗೊತ್ತಿಲ್ಲ. ಆ್ಯಂಡ್ ನಮ್ಮ ಹೆಡ್ ಕೋಚ್ ಗಂಭೀರ್ ಅವರು ಇದ್ರ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕು. ಇಲ್ಲ ಅಂದರೆ ಇಂಡಿಯಾ ತುಂಬ ಇನ್ನೂ ಕೆಳಮಟ್ಟಕ್ಕೆ ಹೋಗುತ್ತೆ, ಇನ್ನೂ ಕೆಟ್ಟದಾಗಿ ಮ್ಯಾಚನ್ನ ಸೋಲುತ್ತೆ. ಇವಾಗೇನು ಆಡ್ತಾ ಇದ್ದಾರೋ ಅದೇ ಥರ ಆಡಿದರೆ ಮುಂದೆ ಭಾಳ ಕಷ್ಟ ಆಗುತ್ತೆ. ಅವ್ರು ಹೇಳ್ತಾರೆ, ನಾನು 2027-28 ವರ್ಲ್ಡ್ ಕಪ್ ಇವಾಗಿನ ರೆಡಿ ಮಾಡ್ತಿದ್ದೀನಿ. ಅಲ್ಲ ಗುರು, ಇವಾಗಲೇ ಸಣ್ಣ ಸೀರೀಸ್ನೇ ಗೆಲ್ಲಕ್ಕಾಗ್ತಾ ಇಲ್ಲ. ನೀನು ಅವಾಗಿನ ಇದು ಮುಂದಾಲೋಚನೆ ಅಲ್ಲ, ದುರಾಲೋಚನೆ ಅಂತ ಹೇಳ್ಬೋದು. ನನಗೆ ಗೊತ್ತಿಲ್ಲ ಗಂಭೀರ್ ಅವ್ರನ್ನ ಹೇಗೆ ಟ್ಯಾಕಲ್ ಮಾಡ್ತಾರೆ ಅಂತ, ನೋಡೋಣ. ಇನ್ನೊಂದೇನು ಗೊತ್ತಾ, ಇಲ್ಲಿ ಗಂಭೀರ್ಗೆ ಸ್ವಲ್ಪ ಈಗೋ ಪ್ರಾಬ್ಲಮ್ ಇದೆ. ಅವರು ಕೆಲವೊಬ್ಬರು ಪ್ಲೇಯರ್ಸ್ನ ತಗೋಬೇಕಾದ್ರೆ ಮೇ ಬಿ ಇವರು RCBನೋ ಅಥವಾ ಇವರು ನಮ್ಮ ಮಾತು ಕೇಳಲ್ವೋ ಅಂತ ತಗೊಳ್ತಿಲ್ಲೋ ಏನೋ ಗೊತ್ತಿಲ್ಲ, ಹಾಗೆ ಆಗ್ತಿದೆ. ಬಿಕಾಸ್ ಏನು ಗೊತ್ತಾ, ಈಗಿರೋ ಪ್ರೆಸೆಂಟ್ ಟೀಮಲ್ಲಿ ಆಲ್ಮೋಸ್ಟ್ 7 ಜನ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾರೆ. ನೀವೇ ಯೋಚನೆ ಮಾಡಿ, 7 ಜನ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾರೆ. ಹೆಂಗೆ ಇದು ಆಪೋಸಿಟ್ ಟೀಮ್ ಎಷ್ಟು ಈಸಿ ಆಗುತ್ತೆ ಅಂತಂದರೆ, ಬಿಕಾಸ್ 7 ಜನ ಲೆಫ್ಟ್ ಹ್ಯಾಂಡ್ಸ್ ಇದ್ದರೆ ಅವ್ರಿಗೆ ಫೀಲ್ಡ್ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಪದೇ ಬೌಲರ್ಸ್ಗೆ ಈಸಿ ಆಗುತ್ತೆ ಒಂದೇ ಆ್ಯಂಗಲಲ್ಲಿ ಮಾಡೋಕ್ಕೆ. ಬಿಕಾಸ್ ಎಲ್ಲ ಲೆಫ್ಟ್ ಹ್ಯಾಂಡರ್ಸ್ ಇಲ್ಲ, ಆಲ್ಮೋಸ್ಟ್ ಇರೋದು ಚೇಸ್ ಒಬ್ಬರೇ ಲೆಫ್ಟ್ ಬ್ಯಾಟ್ಸ್ಮನ್. ಅದಾದ್ಮೇಲೆ ಲೋವಲ್ ಆರ್ಡಲ್ಲಿ ಹರ್ಷ್ ಚೆನ್ನಾಗಿ ಬರ್ತಾರೆ, ಅವ್ರು ಲೇಟಾಗಿ ಬರ್ತಾರೆ. ಸೊ ಸ್ಟಾರ್ಟಿಂಗ್ ಎಲ್ಲರೂ ಲೆಫ್ಟ್ ಹ್ಯಾಂಡರ್ಸೇ. ಅವ್ರಿಗೆ ಫೀಲ್ಡ್ ಸೆಟ್ ಒಂದೇ ಸೆಟ್ ಮಾಡಿದ್ರೆ ಮುಗ್ದೇ ಹೋಯ್ತು, ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಅಲ್ಲಿ ಆಪೋಸಿಟ್ ಟೀಮ್ಗೆ ಡಿಸ್ಟ್ರಾಕ್ಟ್ ಆಗೋದೇ ಇಲ್ಲ. ತುಂಬ ನಾವು ಈಸಿ ಮಾಡ್ಕೊಟ್ಟಂಗತ್ತೆ. ಆ್ಯಂಡ್ ಕಂಡೀಷನ್ಸ್ ಮೇಲೆ ಟೀಮ್ನ ಸೆಲೆಕ್ಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಗೊತ್ತಿಲ್ಲ ಮ್ಯಾನೇಜ್ಮೆಂಟ್ ಹೆಂಗೆ ಯೋಚನೆ ಮಾಡುತ್ತೆ, ಇದನ್ನೆಲ್ಲ ಹೆಂಗೆ ಇವರು ಇದು ಮಾಡ್ತಾರೆ. ಪ್ರತಿ ಸಲ ಸೋತಾಗಲೂ ತುಂಬ ಬಾಲಿಶವಾಗಿ ಉತ್ತರ ಕೊಡ್ತಾರೆ. ಆ್ಯಂಡ್ ನಾವು ಸೋಲೋದ್ರ ಬಗ್ಗೆ ಏನು ಮಾತಿಲ್ಲ, ಬಟ್ ಇಷ್ಟು ಕೆಟ್ಟದಾಗ ಇದು ಯಾವುದು ಸಣ್ಣ ಪುಟ್ಟ ಟೀಮ್ ಅಲ್ಲ, ವರ್ಲ್ಡ್ ಚಾಂಪಿಯನ್ ಟೀಮು. ಅದೆಲ್ಲ ಹಿಂಗೆ ಸೋತ್ರೆ ಸೊ ಫ್ಯಾನ್ಸ್ಗೂ ತುಂಬ ಸಿಟ್ಟಾಗುತ್ತೆ. ಆ್ಯಂಡ್ ಗಂಭೀರ್ ತುಂಬ ಪರ್ಸ್ನಲಾಗಿ ತೊಗೊಂಡ್ಬಿಡ್ತಾರೆ. ಏನಾದರೂ ಸಜೆಷನ್ಸ್ ಮಾಡಿದರೆ ಅಥವಾ ಏನಾದರೂ ಹೇಳಿದರೆ ಯಾರಾದರೂ ಮ್ಯಾನೇಜ್ಮೆಂಟ್ ಅವ್ರದ್ದೇ ಇದರಲ್ಲಿ ಇರ್ತಾರೆ ಅನಿಸುತ್ತೆ.
ಐ ಥಿಂಕ್ ಅಲ್ಲ, ಈಗ ರೈಟ್ ಬ್ಯಾಟರ್ಸಲ್ಲಿ ರಜತ್ ಪತಿದಾರ್ ಒಳ್ಳೆ ಫಾರ್ಮಲ್ಲೇ ಇದ್ದರು. ಮೇ ಬಿ ಅವ್ರು RCB ಟೀಮಲ್ಲಿ ಇದ್ದಾರಂತ ಅವ್ರನ್ನ ಕರ್ಕೋತಿಲ್ಲ ಅಂತ ನನಗನ್ಸುತ್ತೆ. KL ರಾಹುಲ್ ಇಲ್ಲೆಲ್ಲ ಹೆಂಗಾಗಿದೆ ಅಂದರೆ ಒಟ್ಟು ಹೊಡಿ ಆಟಗಾರ್ಸು, ಸುಮ್ಮನೆ ಹೊಡಿತಾ ಇರೋ ಹಂಗಿದ್ರೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಎಲ್ಲ ಮ್ಯಾಚಲ್ಲೂ ಅದೇ ವರ್ಕೌಟ್ ಆಗಲ್ಲ. ಕೆಲವೊಂದ್ಸರಿ ಕವರ್ ಶೀಡಕ್ಕೆ ಆಡೋವಂಥ ಪ್ಲೇಯರ್ಸು ಬೇಕಾಗುತ್ತೆ. ಎಕ್ಸಾಂಪಲ್ ನಮ್ಮ KL ರಾಹುಲ್ ಅವರು ಸಿಚುವೇಶನ್ ತಕ್ಕಂಗೆ ಆಡಬಹುದು. ನಿನ್ನಾಗಿದ್ದು ಅದೇ, ಈಗ 2 ವಿಕೆಟ್ ಬಿದ್ದಾಯಿತು, ಇಶಾನ್ ಕಿಶನ್ ಔಟ್ ಆದರು, ಅಟ್ಲೀಸ್ಟ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಆದರೂ ಒಂದು ಜವಾಬ್ದಾರಿತ ಆಟ ಆಡಿ ಮ್ಯಾಚ್ನ ಮುಂದೆ ತಗೊಂಡು ಹೋಗೋದಿತ್ತು. ಬಟ್ ಅವರು ಕೂಡ ಲೂಸ್ ಶಾಟ್ಸ್ನ ಆಡಿ ಔಟ್ ಆದರು. ಇದೇ ಟೀಮಲ್ಲಿ ಕೋರ್ಡಿನೇಷನ್ ಇಲ್ಲ, ಎಲ್ರಿಗೂ ಅವ್ರವ್ರದ್ದೇ ಈಗೋ ಪ್ರಾಬ್ಲಮ್. ಹಳೆ ಟೀಮ್ ಇತ್ತು, ಸೀನಿಯರ್ಸು ಎಲ್ಲರೂ ಇದು ಮಾಡ್ತಿದ್ರು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಇಂಗ್ಲೆಂಡ್ ಕ್ಯಾಪ್ಟನ್ಸಿ ನೆಕ್ಸ್ಟ್ ಲೆವೆಲಲ್ಲಿತ್ತು. ಬ್ರೂಕ್ ಅವ್ರದ್ದು ಸಕ್ಕತ್ತಾಗಿ ಮಾಡಿದ್ರು ಕ್ಯಾಪ್ಟನ್ಸಿನ. ಪವರ್ ಪ್ಲೇ 3ನೇ ಓವರ್ನ ಆಶ್ಚರ್ಯ ಹಾಕ್ತಿದ್ರು. ಮತ್ತೆ ಪವರ್ ಪ್ಲೇನ ಅವ್ರು 3 ಓವರ್ ಮುಗಿದೋಯ್ತು. ಎಷ್ಟು ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದ್ರು, ಆ್ಯಂಡ್ ಪ್ಲೇಯರ್ಸ್ನ ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು. ಇದೆಲ್ಲ ಬೇಕಾಗುತ್ತೆ ಒಂದು ಟೀಮಲ್ಲಿ. ಕೋಆರ್ಡಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅವಾಗ ನಮ್ಮ ಬಾಸ್ ಇದ್ರು ವಿರಾಟ್ ಕೊಹ್ಲಿ, ಪ್ರತಿಯೊಂದು ವಿಕೆಟ್ ಹೋದಾಗ ಅವ್ರ ಸೆಲೆಬ್ರೇಷನ್ ನೋಡಿ ನಮಗೆ ಅರ್ಧ ಮ್ಯಾಚ್ ಗೆದ್ದಷ್ಟು ಖುಷಿ ಆಗ್ತಾಯಿತ್ತು. ಇವೆಲ್ಲ ಬೇಕು ಮ್ಯಾಚಲ್ಲಿ. ಆ್ಯಂಡ್ ಈಗಿನ ಟೀಮ್ನ ವಾತಾವರಣ ಅದು ಹೇಗಿದೆನೋ ನಮಗಂತೂ ಗೊತ್ತಿಲ್ಲ ಒಳಗಡೆದು. ಬಟ್ ಹೊರಗಡೆಯಿಂದ ಮಾತ್ರ ತುಂಬ ಎಲ್ಲರೂ ಅವ್ರವರು ಆ್ಯಟಿಟ್ಯೂಡಲ್ಲೇ ಇದು ಮಾಡ್ತಾಯಿದ್ದಾರೆ ಅನಿಸುತ್ತೆ. ಯಾರು ಏನು ಹೇಳೋವಾಗಿಲ್ಲ, ಫ್ಯಾನ್ಸ್ ಏನು ಹೇಳೋವಾಗಿಲ್ಲ, ಅವ್ರದ್ದೇ. ನಾವು ಅದನ್ನು ಮೀಡಿಯಾ ನೋಡೋದಿಲ್ಲ, ನಾವು ನ್ಯೂಸ್ ನೋಡೋದಿಲ್ಲ, ನಮಗೆ ಬೇಕಾಗಿಲ್ಲ. ಅಲ್ಲ ಗುರು, ರೆಪ್ರೆಸೆಂಟ್ ಮಾಡೋದು ಇಂಡಿಯಾನ. ಸಪೋರ್ಟ್ ಮಾಡೋಕ್ಕೆ ಫ್ಯಾನ್ಸ್ ಬೇಕು, ಕ್ರಿಟಿಸಿಸಮ್ ತಗೊಳ್ಳಲ್ಲ ಅಂತಂದರೆ ದಿಸ್ ಇಸ್ ನಾಟ್ ರೈಟ್ ನನ್ನ ಪ್ರಕಾರ. ಗೊತ್ತಿಲ್ಲ, ಇದು ಮುಂದೆ ಈಗ ಆಲ್ರೆಡಿ ಸರಣಿನ ಗೆಲ್ಲಕ್ಕೆ ಅವಕಾಶನೇ ಇಲ್ಲ. ಹಬ್ಬ ಅಂದರೆ ಸರಣಿನ ಸಮ ಮಾಡ್ಕೋಬೋದು. 2 ಮ್ಯಾಚನ್ನ ಗೆದ್ದರೆ ನನಗೇನೋ ಇದೇ ಥರ ಆಡಿದ್ರೆ ಅವರು ಖಂಡಿತ ಗೆಲ್ಲ. ಬಿಕಾಸ್ ಅಪೋಸಿಟ್ ಅವ್ರದ್ದು ಒಳ್ಳೆ ಟೀಮ್. ನಿನ್ನೆ ಕಂಪ್ಲೀಟ್ ಡೆಸ್ಟ್ರಾಯ್ ಮಾಡಕ್ಕೆ ಬಿಟ್ರು ಅವ್ರು ಇಂಡಿಯಾನ. ಕ್ಲೂಲೆಸ್ ಆಗಿದ್ರು ಬ್ಯಾಟ್ಸ್ಮನ್ಸ್, ಎಲ್ಲಿ ಆಗ್ತಾರೆ, ಎಲ್ಲಿ ಹೊಡಿತಾ ಇದೀವಿ. ಇದು ಹೆಂಗಾಯಿತು ಅಂತಂದರೆ ಅವ್ರಿಗೆ ಗೊತ್ತಾಗೋಯ್ತು ಇದು ಮ್ಯಾಚ್ ನಮ್ಮ ಕೈಲಿಲ್ಲ, ಸೋತೋಗಿರುತ್ತೆ. ಯಾರು ಪ್ರಯತ್ನನೂ ಮಾಡಲಿಲ್ಲ. ಅನ್ಫಾರ್ಚುನೇಟ್ಲಿ ಒಂದು ಬಿಗ್ ಮಾರ್ಜಿನ್ 125 ರನ್ನಲ್ಲಿ ಸೋತ್ವಿ. ದಿಸ್ ಇಸ್ ವೆರಿ ಬಿಗ್ ಮಾರ್ಜಿನ್ T20 ಹಿಸ್ಟ್ರಿಲಿ ಇಂಡಿಯಾ ಪರವಾಗಿ. ಇದನ್ನೆಲ್ಲ ಹೇಗೆ ಅವ್ರು ಸಾಲ್ವ್ ಮಾಡ್ಕೊತಾರೆ, ಮುಂದೆ ಯಾವ ಥರ ಕಮ್ಬ್ಯಾಕ್ ಮಾಡ್ತಾರೆ. ಬಟ್ ಇದೆಲ್ಲ ಫ್ಯಾನ್ಸಿಗೆ ತುಂಬ ಬೇಜಾರಾಗುತ್ತೆ. ಬಿಕಾಸ್ ಒಳ್ಳೆ ಟೀಮ್ ಇಂಡಿಯಾ ಹೀಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ ರಿಯಲಿ ಹರ್ಟ್ಸ್. ನೋಡೋಣ, ನೆಕ್ಸ್ಟ್ ಮ್ಯಾಚ್ ಮತ್ತು 9ನೇ ತಾರೀಕಿದೆ. ಯಾವ ಥರ ಕಮ್ಬ್ಯಾಕ್ ಮಾಡಿ ಸ್ವಲ್ಪ ಫ್ಯಾನ್ಸಿಗೆ ಖುಷಿ ಆಗೋ ಥರ ಆಟ ಆಡ್ತಾರ, ಅಥವಾ ಮತ್ತೆ ಇದೇ ಥರ ಕಳಪೆ ಪರ್ಫಾರ್ಮೆನ್ಸ್ ಕೊಡ್ತಾರ ನೋಡಬೇಕು. ನಿನ್ನೆ ಮ್ಯಾಚ್ ಬಗ್ಗೆ ನಿಮ್ಮ ಕಮೆಂಟ್ ಏನು, ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.